ಭೇಟಿ ಮಾಡಿದ್ರಿ, ಏನು ಉಪಚುನಾವಣೆ ಗೆಲುವನ್ನ ವಿಶ್ ಮಾಡಿದ್ರಾ? ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ವಿಶ್ ಮಾಡಬೇಕು ಅಂತಕ್ಕಂಥದ್ದು. ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು 75 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ, ಅದಕ್ಕೆ ಅವರಿಗೆ ಕೂಡ ವಿಶ್ ಮಾಡಿದೆ. ಯಾವ ಸ್ಕೀಮಲ್ಲಿ ಸರ್? ನಗರೋತ್ಥಾನದಲ್ಲಿ ಈಗ ಕೊಟ್ಟಿದ್ದಾರೆ. ಈಗ ಹೊಸದ ಕೊಟ್ಟರು ನಿನ್ನೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈಗ ಹೋಗ್ತಾ ಇದ್ದೀನಿ, ಅವ್ರಿಗೂ ಕೂಡ ವಿಶ್ ಮಾಡ್ತೀನಿ. ಹಾಗೆಯೇ ಚನ್ನಪಟ್ಟಣದ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಕ್ಕೆ ನಮ್ಮ ಹುಟ್ಟೂರು ಚನ್ನಪಟ್ಟಣ ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಆಗಿದೆ. ಅದಕ್ಕೇನು ಘೋಷಣೆ ತಾವೆಲ್ಲ ಮಾಡಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡಿ ಸರ್ ಅಂತ ಅದನ್ನು ಕೂಡ ಕೇಳಿದ್ದೇನೆ. ಜಯದ ವಿಶ್ವಾಸನೂ ಕೂಡ ಅವರಿಗೆ ಬಂದಿದೆ. ಈಗ ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನೇನು ಕೊಡಬೇಕು ಅದ ಕೊಡಿ ಅಂತ ಹೇಳಿದ್ದೀವಿ. ಈಗ ಚನ್ನಪಟ್ಟಣ ಚುನಾವಣೆ ಯೋಗೀಶಂದ ಮುಂಚೆ ನಾನು ಹೇಳಿದೆ, ಇದು ಕಲಾಪುರುಷ, ಅವನು ಯೋಗ ಪುರುಷ ಅಂತ. ನಾನು ಕಂಡಂಗೆ BJPಯವರು ತನುಮನಧನ ಎಲ್ಲವನ್ನ ಚನ್ನಪಟ್ಟಣಕ್ಕೆ ಅರ್ಪಿಸಿದ್ರು. ಅದೇ ಥರ JDSನವರು ಕೂಡ ತನುಮನಧನನ ಯೋಗೀಶ್ಗೆ ಅರ್ಪಿಸಿದ್ರು. ಟೋಟಲಿ ಎಲ್ಲ ಕಾಂಗ್ರೆಸ್, JDS ಆ್ಯಂಡ್ BJP ಎಲ್ಲರೂ ಕೂಡ ಯೋಗೀಶ್ವರಿಗೆ ಭಾಳ ಸಹಾಯವನ್ನು ಎಲ್ಲ ಥರದಲ್ಲೂ ಸಹಾಯ ಮಾಡಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿ ಮೇಲೆ ಕೋಪ ಅಂತಲ್ಲ, ನಾನು ತಿಳಿದ ಮಟ್ಟಿಗೆ ಕುಮಾರಸ್ವಾಮಿಯವ್ರ ಮೇಲೆ ಇರ್ತಕ್ಕಂಥ ಕೋಪವನ್ನು ಮಗನ ಮೇಲೆ ತೀರಿಸಿದ್ದಾರೆ. ಅಲ್ಲಲ್ಲೇ ಮಾತನಾಡ್ತಕ್ಕಂಥದ್ದು. ಇವರು ಸೆಂಟ್ರಲ್ ಮಿನಿಸ್ಟರ್ ಆಗಿ 6 ತಿಂಗಳು ಆದಮೇಲೂ ಪ್ರೆಸ್ ಮೀಟ್ ಮಾಡಿದಂಥದ್ದು ಒಂದೇ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇಂಡಸ್ಟ್ರಿ ತತ್ತೀನಿ ಎಂದು ಎಲ್ಲೂ ಕೂಡ ಹೇಳಲಿಲ್ಲ. ಬರೀ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡು, DK ಶಿವಕುಮಾರ್ ವಿರುದ್ಧ ಮಾತಾಡು. ಅದಕ್ಕೆ ಜನ ಕೂಡ ಬೇಸೆತ್ತಿದ್ರು. ಎಲ್ಲ ಕೂಡ ಅದು ಒಗ್ಗೂಡಿಸಿ ಇವತ್ತು ಅತ್ಯಧಿಕ ಬಹುಮತದಿಂದ ಚನ್ನಪಟ್ಟಣ ಗೆಲ್ಲಲಿಕ್ಕೆ ಕಾರಣ ಆಗಿದ್ದಾರೆ. ಅದು BJPಯವರು ಕಾರಣ ಇದ್ದಾರೆ, JDSನವರು ಕಾರಣ ಇದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಯೋಗೇಶನ್ನ ಗೆಲ್ಲಿಸಿದ್ದಾರೆ. ಸರ್, ಹಂಗಿದ್ರೆ ಈ ಬಾರಿ ನಿಮ್ಮ ಒಂದಷ್ಟು ಜನ ನಾಯಕರು ಹೇಳ್ತಾರೆ, BJP ನಾಯಕರು ಎದ್ದಾಳ್ತಿರಂತ ಹಲವಾರು ನಾಯಕರು ಹೇಳ್ತಾರೆ, ವಿಜಯೇಂದ್ರ ಅವರ ಸಿಟ್ಟು ಮೇಲೆ ಜನ ವಿರುದ್ಧ ಓಟ್ ಹಾಕಿದ್ದಾರೆ ಅಂತ. ನಿಜಾನೆ ಸರ್? ಆ ಥರ ಅದು ಆಂತರಿಕ ವಿಚಾರ. ನನಗೆ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡಿದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮತ್ತು ಇನ್ನಿತರ ಲೀಡರ್ಗಳು ಡೆವಲಪ್ಮೆಂಟ್ ಆಧಾರದ ಮೇಲೆ ಮತ ಕೇಳಲಿಲ್ಲ. ಚನ್ನಪಟ್ಟಣದಿಂದ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದೇನೆ, ಕೆಲಸ ಮಾಡಿದ್ದೀನಿ ಅಂತ ಅವರು ಕೇಳಲಿಲ್ಲ. ಸಿದ್ದರಾಮಯ್ಯನವ್ರಿಗೆ ಮೂಡ ಕೇಸಲ್ಲಿ ಸಿಗಿಸ್ತೀನಿ, ಮುಖ್ಯಮಂತ್ರಿಗಳನ್ನು ತೆಗಿತೀನಿ, ಈ ಸರ್ಕಾರನ ಕಿತ್ತೆಸಿತೀನಿ, ಈ ಥರದ ಭಾಷಣ ಮಾಡಿಕೊಂಡೇ ಹೋದ್ರೆ ವಿನಾ ದೇವೇಗೌಡರು DK ಶಿವಕುಮಾರ್ 40 ವರ್ಷದ ಹಿಂದೆ ಯಾವುದೋ ರೌಡಿ ಹತ್ರ ಇದ್ದ ಅಂತಕ್ಕಂಥದ್ದು ಇವೆಲ್ಲ ಅಪಪ್ರಚಾರ ಏನು ಮಾಡಿದ್ರು, ಅಲ್ಲಿ ಜನ ಬೇಸತ್ತಿದ್ರು. ಈ ಕುಮಾರಸ್ವಾಮಿ ಮಗನ ಹಾಕಿದ್ಮೇಲೆ 2 ಟರ್ಮ್ ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಚನ್ನಪಟ್ಟಣಕ್ಕೆ ಏನು ಕೊಡುಗೆ ಇದೆ ಅಂತಕ್ಕಂಥದ್ದನ್ನು ಹೇಳಿ ಅವ್ರ ಮತ ಕೇಳಬೇಕಾದ. ಈಗ ಯೋಗೀಶ ಕೆರೆ ತುಂಬಿಸಿದ್ದೀನಿ, ನೀರಾವರಿ ಮಾಡಿಸಿದ್ದೀನಿ, ಹಸು ಸಾಕಾಣಿಕೆ ಲಾಭ ಆಗಿದೆ, ರೈತರಿಗೆ ಕುಡಿಯೋ ನೀರು ಲಾಭ ಆಗಿದೆ, ತರಕಾರಿ ಬೆಳೆಗೆ ಲಾಭ ಆಗಿದೆ ಅಂತ ಯೋಗೀಶ್ ಭಾಷಣ ಮಾಡ್ತಾರೆ ಅಲ್ವಾ? ಇವರು ಕುಮಾರಸ್ವಾಮಿ ಅದ ಬಿಟ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ತೆಗಳೋದು, ಆಮೇಲೆ DK ಶಿವಕುಮಾರ್ನ ತೆಗಳೋದು, ಅದು ಜೊತೆಗೆ BJP JDS ಎಲ್ಲ ಮುಖಂಡರುಗಳು ಏನು ಕುಮಾರಸ್ವಾಮಿ ಮೇಲೆ ಕೋಪ ಇತ್ತು ಅದೆಲ್ಲವನ್ನ ಕೂಡ ಚನ್ನಪಟ್ಟಣದಲ್ಲಿ ತೋರಿಸಿದ್ರು. ಅತ್ಯಧಿಕ ಬಹುಮತದಿಂದ ಗೆದ್ದು. ಶಿಗ್ಗಾವಿ ನನಗೆ ಮಾಹಿತಿ ಇಲ್ಲ. 3 ಉಪಚುನಾವಣೆಯಲ್ಲಿ BJP ಹೀನಾಯ ಸೋಲನ್ನು ಅನುಭವಿಸಿದೆ. 3 ಕ್ಷೇತ್ರಗಳು, ವಿಶೇಷವಾಗಿ ಶಿಗ್ಗಾವಿ BJP ಕ್ಷೇತ್ರನೇ. ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಸರ್? ಚನ್ನಪಟ್ಟಣ ಹೊರತುಪಡಿಸಿ ಮಿಕ್ಕಿದ್ದು ಸೊಂಡೂರ್ದು, ಶಿಗ್ಗಾವಿದು ನನಗೆ ಮಾಹಿತಿ ಇಲ್ಲ. ಇಲ್ಲಿ ನಾನು ಚನ್ನಪಟ್ಟಣಗೂ ನನ್ನ ಊರಲ್ಲ, ಚನ್ನಪಟ್ಟಣಕ್ಕೆ ಓಡಾಡುವಾಗ BJPಯವರು ಫೋನ್ ಮಾಡೋರು, JDSನವರು ಫೋನ್ ಮಾಡೋರು, ಎಲ್ಲ ಫೋನ್ ಮಾಡೋರು. ಅಲ್ಲ, ಪ್ರಚಾರಕ್ಕೆ ಅಂತಲ್ಲ, ನನ್ನ ಊರೇ ಅಲ್ಲ, ನನ್ನ ಊರು. ಅದಕ್ಕೆ ಹೋಗ್ತಾ ಇರ್ತೀನಿ, ವಾರಕ್ಕೆ 15 ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಈ ಬಾರಿ ಮುಡಾ ಪ್ರಕರಣ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಕರಣಗಳಿಂದ ಉಲ್ಲೇಖ ಮಾಡಿದ್ರು. ಅವೆಲ್ಲ ವಿಷಯಗಳನ್ನ ಮುಂದಿಟ್ಕೊಂಡು BJP ಹೋರಾಟ ಮಾಡೋದು ವಿಫಲವಾಯ್ತಾ? 100% ಪ್ರಕರಣ ಎಲ್ಲ ಸೇರಿ 100% ಫೇಲ್ಯೂರೇ. HD ದೇವೇಗೌಡರು ಕಾನವಾಸಕ್ಕೆ ಬರಲಿ, ಯಾರು ಬೇಡ ಅಂತ ಹೇಳ. ಈ ಇಳಿ ವಯಸ್ಸಿನಲ್ಲಿ DK ಶಿವಕುಮಾರ್ ವಿರುದ್ಧ ಮಾತನಾಡೋದು,
ಈ ಸರ್ಕಾರನ ಕಿತ್ತೆಸಿತೀನಿ ಅನ್ನೋದು, ಗ್ಯಾರಂಟಿ ನಿಲ್ಲಿಸ್ತಾರೆ ಅನ್ನೋದು, ಇವರ್ಯಾರು ಕೂಡ ಡೆವಲಪ್ಮೆಂಟ್ ಆಧಾರದ ಮೇಲೆ ಮತ ಕೇಳಲಿಲ್ಲ. ಡೆವಲಪ್ಮೆಂಟ್ ಆಧಾರ ಕೇಳಬೇಕಾಯ್ತು. ಚನ್ನಪಟ್ಟಣದಲ್ಲಿ ಇವರೇ ಮುಖ್ಯಮಂತ್ರಿ, ಶಾಸಕರು, ಈಗ ಕೇಂದ್ರ ಸಚಿವರು ಎಲ್ಲರೂ ಮತದಾರ ಕೊಟ್ಟವರೆಲ್ಲ ಈ ಥರ ಓಡಾಡಿ ನೆಸೆಸಿಟಿ ಇರಲಿಲ್ಲ. ಅದೆಲ್ಲ ಕೂಡ ಫೇಲ್ಯೂರ್ ಆಯಿತು. ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡಬಾರ್ದಾಗಿತ್ತು, ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಮಾತನಾಡಬಾರ್ದಾಗಿತ್ತು. ಅಲ್ಲಿಯ ಜನರಿಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಈಗ ಅಲ್ಪಸಂಖ್ಯಾತ ಮತಗಳು ಕನ್ಸಾಲ್ಟೇಟ್ ಆಗಿ ಜಮೀರ್ ಅಹಮದ್ ಹೇಳಿದಂತ ಹೇಳಿಕೆಯಿಂದ ಅಂತ ಹೇಳ್ತಿದ್ದಾರೆ. ಅದು ಏನಾದ್ರು ಪರಿಣಾಮ ಬೀರ್ಲಿಲ್ಲ ಚುನಾವಣೆ ಮೇಲೆ. ಎಲ್ಲ ಜಮೀರ್ ಅಹಮದ್ ಹೇಳಿಕೆಗಳು ಕೂಡ ಅಲ್ಲೇನು ಪರಿಣಾಮ ಬೀರಲಿಲ್ಲ. ದೇವೇಗೌಡರು ಹೇಳಿದಂಥ ಹೇಳಿಕೆಗೂ ಪರಿಣಾಮ ಬೀರಲಿಲ್ಲ. ಕುಮಾರಸ್ವಾಮಿ ಹೇಳಿದಂಥದಕ್ಕೂ ಪರಿಣಾಮ ಇಲ್ಲ. ಇವರೆಲ್ಲ ಹತ್ರಲ್ಲ, ಅಲ್ಲಿ ಯಾವ ಕಣ್ಣೀರಿಗೂ ಕೂಡ ಕರಗಲಿಲ್ಲ. ಇವ್ರು ಹೇಳ್ತಿರೋ ಕಟ್ಟಿಗೆ ಮಾತ್ರ ಕಣ್ಣೀರು ಬರೋದಿಲ್ಲ, ಇವ್ರಿಗೆ ಮಾತ್ರ ಅಂತದಲ್ಲ. ಅಲ್ಲಿಯ ಜನ ಎಲ್ಲ ಕರುಣೆ ಇರೋರೇ ಚನ್ನಪಟ್ಟಣದಲ್ಲಿ ಇರೋರು. ಯಾರು ಕಣ್ಣೀರು ಹಾಕ್ತಾರೆ, ಯಾವ ಕಣ್ಣೀರು ಹಾಕ್ತಾರೆ, ಯಾವ ಸಂದರ್ಭ ಕಣ್ಣೀರು ಹಾಕ್ತಾರೆ ಅಂತಕ್ಕಂಥದ್ದು ಚನ್ನಪಟ್ಟಣ ಜನರಿಗೆ ಸಂಪೂರ್ಣ ಮಾಹಿತಿ ಇದೆ. ಆದ್ರಿಂದ ಕಣ್ಣೀರಿಗೂ ಕೂಡ ಚನ್ನಪಟ್ಟಣ ಜನ ಕರಗೋದಿಲ್ಲ. ನಮಸ್ಕಾರ.